ಈಗಾಗಲೇ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭವಾಗ್ತಾ ಇದೆ. ದಕ್ಷಿಣ ಕನ್ನಡದ ಮರಿಚಿರತೆ ಅದ್ಭುತವಾದ ಸಮುದಾಯ ಎಸ್ಕೇಪ್ ಮೂಲಕ ರಾಯಲ್ಸ್ ತಂಡಕ್ಕೆ ಆರಂಭಿಕ ಹಂತದಲ್ಲಿ ಟಕ್ಕರ್ ಅನ್ನು ನೀಡ್ತಾ ಇದ್ದಾನೆ. ಈ ಬಾರಿ ದಾಳಿಯಲ್ಲಿ ಅನಿಲ ಬೇಕಾದಂತಹ ಒಂದು ಟಚ್ ಪಾಯಿಂಟ್. ಈ ಪಂದ್ಯದ ಆರಂಭಿಕ ಹಂತವನ್ನು ಮುಂದಿನ ಪಂದ್ಯ ಡಿವೈಎಸ್ಎಸ್ ತುಮಕೂರು ವಿರುದ್ಧ ಭೂಮಿ ತುಮಕೂರು. ಎರಡು ತಂಡದ ನಾಯಕರೇ ತಮಗಿದು ಮೊದಲ ಕರೆ. ಪಂದ್ಯ ಮುಗಿದ ತಕ್ಷಣ ಬೇಗ ಬರಬೇಕು. ದಾಳಿಯಲ್ಲಿ ಅನಿಲ ಅವರು ಅಟ್ಕೆ ನಡುವೆ ರೈಟ್ ರೈಡರ್ ಡಿಫೆನ್ಸ್ ಭಾಗದಲ್ಲಿ ಕೊಂಚ ಗೊಂದಲ. ರನ್ನಿಂಗ್ ಬೌಲರ್ಸ್ ಸಹ ಸಾಕಷ್ಟು ಹೋರಾಟವನ್ನು ನಡೆಸಿಕೊಳ್ತಾ ಇದ್ರು ಸಹ ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟವನ್ನಲ್ಲಿ ಕಾಣಬಹುದು. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ದಕ್ಷಿಣ ಕನ್ನಡ. ದಾಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ನಿಶು ಹಿರೇಮರಳ್ಳಿ ಮೂಲದ ಆಟಗಾರ. ಇದೇ ಮಂಡ್ಯ ಜಿಲ್ಲೆಯ ಪಕ್ಕದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹಿರೇಮರಳ್ಳಿ ಮೂಲದ ಆಟಗಾರ. ದಾಳಿಯಲ್ಲಿ ಅಜಯ ರೈಟ್ ರೈಡರ್ ಕಾರ್ನರ್ ಭಾಗದಿಂದ ಒಂದು ಅದ್ಭುತವಾದ ಆಂಕಲ್ ಹೋಲ್ಡ್. ಕಮರ್ ಭಾಗದಿಂದ ಅಷ್ಟೇ ಅದ್ಭುತವಾದಂತಹ ಒಂದು ಸಪೋರ್ಟ್ ಇಲ್ಲಿ. ಥರ್ಡ್ ರೈಟ್ ಮಾಡು ಇಲ್ಲವೇ ಬಡಿ ದಾಳಿ. ರಾಷ್ಟ್ರೀಯ ಕಬಡ್ಡಿ ಆಟಗಾರ ಅದ್ಭುತವಾದಂತಹ ಟ್ಯಾಕಲ್. ಭಾರಿ ಅದ್ಭುತವಾದಂತಹ ಆಂಕಲ್ ಹೋಲ್ಡ್. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ದಕ್ಷಿಣ ಕನ್ನಡದಲ್ಲಿ ದಯಾ ದಯಾ ಭಾಗದಲ್ಲಿ ಮಿಸ್ಟೇಕ್. ದಯಾ ನಾಲ್ಕು ಎರಡು ದಕ್ಷಿಣ ಕನ್ನಡ ಪರವಾಗಿ. ದಾಳಿಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಜ್ವಲ್. ಲೆಫ್ಟ್ ರೈಡರ್ ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಚುರುಕಿನ ಪಾದಗಳ ಚೆಲ್ಲುವುದಕ್ಕೆ ಅಂಕಕ್ಕಾಗಿ ಹೋರಾಟವನ್ನು ನಡೆಸಿಕೊಳ್ತಾ ಇದ್ದಾನೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರಿನ ಪ್ರಜ್ವಲ್. ಒಂದು ರೀತಿಯಲ್ಲಿ ಹೇಳೋದಾದ್ರೆ ಬೆಂಗಳೂರು ವರ್ಸಸ್ ಮಂಗಳೂರು. ದಾಳಿಯಲ್ಲಿ ಮಂಜುನಾಥ್. ನಾಲ್ಕು ಆಟಗಳ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶ್ರೇಯಸ್, ರೈಟ್ ಕಾರ್ನರ್ ಭಾಗದಲ್ಲಿ ರೋಹಿತ್, ರ್ಯಾಂಡಿ. ಮತ್ತೆ ದಾಳಿಯಲ್ಲಿ ಪ್ರಜ್ವಲ. ಈ ಬಾರಿ ಏಕಾಂಗಿಯಾಗಿ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು, ಟೈ ಹೋಲ್ಡ್ ಪ್ರಯತ್ನ ಇತ್ತು. ಆದ್ರೆ
ಪ್ರಜ್ವಲ್ ಅಷ್ಟೇ ಕ್ವಿಕ್ ಆಗಿ ಮಿಡ್ ಲೈನ್ ಕಡೆ ತನ್ನ ಸಂಪೂರ್ಣವಾದ ಭಾರವನ್ನು ಹಾಕ್ತಾ ರೀಚ್ ಆಗಿದೆ. ದಾಳಿಯಲ್ಲಿ ನಿಶು ನಮ್ಮ ವಿನಯ್ ಕುಮಾರ್ ಡಿಜೆ ಅವ್ರದ್ದು ಯಾವ ಟೀಮ್ ಅಂತಾನೆ ಕನ್ಫ್ಯೂಸ್ ಆಗ್ತಾ ಇದೆ. ಅವಾಗ್ಲೇ ಅಲ್ಕೂತವ ಕೇಳಿದ್ರೆ ಅವ್ರಿಗೆ ಗೆಲ್ಲಲ್ಲ ಅಂತಿದ್ರಿ, ಮತ್ತೆ ಹಂಗೆ ಪ್ಲೇಟ್ ತೆರವಾಗ್ಬಿಡ್ರಿ. 4-3 in favor of ದಕ್ಷಿಣ ಕನ್ನಡ. ಎರಡು ಬಲಿಷ್ಠ ತಂಡಗಳು ಮಾಡು ಇಲ್ಲವೇ ಮಡಿ ಪಂದ್ಯ. 4-3 in favor of DK. ಒಂದು ಅಂಕದ ಮುನ್ನಡೆಯಲ್ಲಿ DK. ಮಧ್ಯದಾಳಿಯಲ್ಲಿ ಪ್ರಜ್ವಲ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಸ್ಟಾರ್ ಪ್ಲೇಯರ್. ಮಾಸ್ಟರ್ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಿದ್ರು. ಬೋನಸ್ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. ಮಲ್ಟಿಪಲ್ ರೈಡ್ ನೊಂದಿಗೆ ವಾಪಸ್ ಆಗಿದ್ದಾನೆ. ಥರ್ಡ್ ರೈಡ್. ಇಟ್ಸ್ ಅ 2 or tie. ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಡಿಸೈಡ್ ರೈಡ್ ನಲ್ಲಿ ನಿಶು ರಾಕಿ ಬಾರಿ ಡೈವಿಂಗ್ ಪ್ಯಾಕ್ ಗಳಿಗೆ ಮುಂದಾಗಿ ಒಂದು ಅಂಕವನ್ನು ಬಿಟ್ಕೊಡ್ತಾ ಇದ್ದಾನೆ. 5 each. 5-5 ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಆರು 5ರಲ್ಲಿ ಪಂದ್ಯ. ಒಂದು ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ದಾಳಿಯಲ್ಲಿ ನಿಶು ಹಿರೇಮರಡಿಯ ಯುವ ಪ್ರತಿಭೆ. ದಕ್ಷಿಣ ಕನ್ನಡದ ಶ್ರೇಷ್ಠ ದಾಳಿಗಾರ ಚುರುಕಿನ ಪಾದಗಳ ಚಲನೆಗೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಶ್ರೇಯಸ್ ಅವರನ್ನ ಕನ್ಫ್ಯೂಸ್ ಮಾಡಿದ್ರು. ಈ ಮೂಲಕ ಸ್ಕೋರ್ 6 each. 6-6ರಲ್ಲಿ ಪಂದ್ಯ. ದಾಳಿಯಲ್ಲಿ ಅನಿಲ wait. It's time out. First half, second time out. Royal Sports Club Bangalore. ಅಬ್ಜೆಕ್ಷನ್ ಕೊಡಬೇಡಿ ಅಂತ ಹೇಳ್ರಿ. ಇವ್ರು ಇಷ್ಟಿದ್ರೆ ಕೊಡ್ಲಿ, ಯಾರ್ಯಾರು ಅಬ್ಜೆಕ್ಷನ್ ಮಾಡಿರು ಅಂತ ಕೊಡಬೇಡಿ ಅಂತ ಹೇಳಿ. ಬೆಳಗಿನ ಜಾವದಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ. ಈ ಬಾರಿ ಬಸವರಾಜ್ ಆಚೆಕೋಯ್ಲಕ್ಕ ಯಾರು ಇನ್ನೂರು ಔಟ್ ಆಗಿರೋ ಪ್ಲೇಯರು ಏನ್ ಆಡ್ತಿರ್ರಿ. ಔಟ್ ಆಗಿರೋ ಪ್ಲೇಯರ್. ಹಾಫ್ ಟೈಮ್ ಸ್ಕೋರ್ 7-6 in favor of DK. 7-6 ಒಂದು ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ನೋಡುತ್ತಾ ಇರೋದಲ್ಲಿ ಒಂದು ಸಿಂಗಲ್ ರೈಡ್ ಆದ ಅವನು, ಇನ್ನೊಬ್ಬ ಸಾಕಿಲ್ಲ. ಏಳು 6 ದಕ್ಷಿಣ ಕನ್ನಡದ ಪರವಾಗಿ. ದಾಳಿಯಲ್ಲಿ ಅನಿಲ ನಂಬರ್ 05. ಸಾಕಷ್ಟು ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಬಲ್ಲಂತ ಆಟಗಾರ. ಶ್ರೀ ಕೆಂಪಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ
ರಾಜ್ಯ ಮಟ್ಟದ ಹೊನ್ನಲು ಬೆಳಕಿನ ಮ್ಯಾಚ್ ಕಬಡ್ಡಿ ಪಂದ್ಯಾವಳಿ. ದಾಳಿಯಲ್ಲಿ ಬಸವರಾಜ ಸೂಪರ್ ಟೆಕಲ್ ಆನ್ ಆಗಿದೆ. ಈ ಬಾರಿ ಮಲ್ಟಿಪಲ್ ರೈಟ್ ಪಾಯಿಂಟ್. ಚಾಲಾಕಿ ದಾಳಿಗಾರ ಕ್ಷಣಾರ್ಧದಲ್ಲಿ ಎದುರಾಳಿ ಆಟಗಾರರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿದ್ದಾನೆ. 9-6 9-6 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ಪ್ರಜ್ವಲ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಡಬಲ್ 5 ಜಡ್ಜ್ ಡಬಲ್ ಸ್ಕೈ ಹೋಲ್ಡ್ 1+2 3 ಪಾಯಿಂಟ್ ಡಿಕೆ. ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತದೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಈ ಮೂಲಕ ಸ್ಕೋರ್ 12-9. 12-7 12-7 12-7 ಡಿಕೆ ಪರವಾಗಿ. in favor of ದಕ್ಷಿಣ ಕನ್ನಡ. ನಿಶು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಯುವ ಪ್ರತಿಭೆ ನಿಶು ಒಂದು ಆಟಕ್ಕೆ ವಾಪಸ್ ಆಗಿದ್ದಾರೆ. ಕ್ಯಾಪ್ಟನ್ ಲಾಸ್ಟ್ 5 minutes to go. ಕ್ಯಾಪ್ಟನ್ 5 minutes for full time. 12-7 12-7 ದಾಳಿಯಲ್ಲಿ ಪ್ರಜ್ವಲ ಒನ್ ಕಾಂಬಿನೇಷನ್ ಟ್ಯಾಕಲ್. ದಾಳಿಗಾರರಿಗೆ ಬೋನಸ್ ಟ್ಯಾಕಲ್ ಲಭಿಸ್ತಾ ಇದೆ. ಆಟಗಾರರು ಆರ್ಗ್ಯೂ ಮಾಡಬೇಡಿ. ತೀರ್ಪುಗಾರರ ತೀರ್ಮಾನಕ್ಕೆ ಆಟಗಾರರು ಬದ್ಧರಾಗಬೇಕು. ವಾದ ಮಾಡಬೇಡಿ. ಆಗ್ಬೋದು ರಿವ್ಯೂ ಎಲ್ರಿಗೂ ಮತ್ತೆ ಕೊಡ್ತಾ ಬಂದಿಲ್ಲ ಕೊಡಕ್ಕಾಗ ಕೇಳಕ್ಕಾಗಲ್ಲ. ಹದಿಮೂರು ದಕ್ಷಿಣ ಕನ್ನಡದ ಪರವಾಗಿ ದಾಳಿಯಲ್ಲಿ ಬಸವರಾಜ್. ದಕ್ಷಿಣ ಕನ್ನಡದ ಬಸವ ಎಲ್ಲ 13-8 ಯಾವುದೇ ಅಂತಲದ ಅಂಟರಾಟದ ವಾಪಸಾದ್ರಿ ಭಾರಿ ದಾಳಿಯಲ್ಲಿ ಅನಿಲ. The last 4 minutes to go. All right, 2 or tie. ಮಾಡು ಇಲ್ಲವೇ ಮಾಡಿ. 13-8 13-8 in favor of DK. ಸಾಕಷ್ಟು ಗೊಂದಲದಲ್ಲಿ ಡಿಫೆನ್ಸ್ ವಿಭಾಗ. ಶ್ರೇಯಸ್ ಅದ್ಭುತವಾದ ಟ್ಯಾಕಲ್. ಹದಿಮೂರು 9 ಪಂದ್ಯ. ಮೋಹನ ಕಾರ್ಡಿಲ್ವ ನಿನ್ನ ಹತ್ರ? ಮೋಹನ್ ಕಾರ್ಡಿದಿಲ್ವಾ? ಕಾರ್ಡ್ ತೋರಿಸಿ ಅವ್ರಿಗೆ. 13-9 ಪಂದ್ಯ. 4 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ದಾಳಿಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಅನಿಲ್. ಸಾಕಷ್ಟು ವೇಗದ ದಾಳಿ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ
14-9. Captain, last 3 minutes to go. 14-9. 5 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ದಾಳಿಯಲ್ಲಿ ನಿಶು. दक्षिण कन्नड़ भी बात कर और बात कन्नड़ में भारी महेंद्र गंडे एडवांस टैकल ಹದಿನೈದು 9 ಪಂದ್ಯ ಟ್ಯಾಕಲ್ ಆಟಗಾರ ವಾದ ಮಾಡಬೇಡಿ, ವಾದ ವಿವಾದಕ್ಕೆ ಅವಕಾಶ ಇಲ್ಲ. ತೀರ್ಪುಗಾರ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು. ನಿಮ್ಗೆ ಆಡಿಸ್ತಿರೋದೇ ಹೆಚ್ಚು, ಟೀಮ್ ಇಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ ಅಷ್ಟೇನೆ. ಒಂದೊಂದು ಟೋರ್ಮೆಂಟ್ ಒಂದೊಂದು ಹೆಸರು ಇಟ್ಕೊಂಡು ಆಡೋದಲ್ಲ. 16-10 ದಾಳಿಯಲ್ಲಿ ನಿಶು. ಲಾಸ್ಟ್ 2 minutes to go. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 16-10 6 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಭಾರಿ ಕೂದಲೆಯ ಅಂತರ. ವಾಡ ಕ್ಯಾಚ್ ದಕ್ಷಿಣ ಕನ್ನಡ. 17-10 ಪಂದ್ಯದ ದಿಕ್ಕು ಬದಲಾಗ್ತಾ ಇತ್ತು. ಶಿವ ಅವರು ಏನಾದ್ರೂ ಸೂಪರ್ ರನ್ ಮಾಡಿದ್ರೆ ವಿನಯ್ ಕುಮಾರ್ ಡಿಜಿ ಅವರೇ, ದಯಾನೇ ಲಕ್ಕಿನ ಅಲ್ಲಿ ಲಕ್ಕಿಚಾರ್ ದಯಾ 18-11 ದಕ್ಷಿಣ ಕನ್ನಡದ ಪರವಾಗಿ. ದಾಳಿಯಲ್ಲಿ ಬಸವರಾಜ್. ಎಣ್ಣೆ ಬೇಡ ಅವ್ರಿಗೆ, ಎಣ್ಣೆ ಕುಡಿಯಲ್ಲ ಅವರು. ಲಾಸ್ಟ್ ಅಂಡ್ ಫೈನಲ್ ಕಾಲ್. DYSS ತುಮಕೂರು ವರ್ಸಸ್ ಭೂಮಿ ತುಮಕೂರು. ಬೋತ್ ಟೀಮ್ ಕ್ಯಾಪ್ಟನ್ ಬ್ರಿಂಗ್ ಯುವರ್ ಟೀಮ್ ಇಮಿಡಿಯೇಟ್ಲಿ. DYSS ತುಮಕೂರು ವಿರುದ್ಧ ಭೂಮಿ ತುಮಕೂರು. ಎರಡು ತಂಡದ ನಾಯಕರು ತಮಗಿದು ಅಂತಿಮ ಕರೆ. ಈ ಮೂಲಕ ಪಂದ್ಯ ಮುಖ್ಯವಾಗಿದೆ. ಪಂದ್ಯದಲ್ಲಿ ದಕ್ಷಿಣ ಕನ್ನಡ ತಂಡ ವಿಜಯಶೀಲಾಗಿ ಉಪಾಂತ್ಯಂತಕ್ಕೆ ಅಂದ್ರೆ ಪ್ರಶಸ್ತಿಯ ಸುದ್ದಿಗಾರತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅಷ್ಟೇ ಉತ್ತಮ ಹೋರಾಟ ನಡೆಸಿಕೊಂಡಂತ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೂ ಸಹ ಧನ್ಯವಾದ. ದಯಾ ಇಲ್ಲ, ಲೆಕ್ಕಿಚಾರ್ ಹೋಗ್ಬಿಟ್ಟಲ್ಲ ಅವ್ರಿಗೆ. ಹೋಗ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡೋದಯ.